ಈ ಬಗ್ಗೆ ನಮ್ಮ ಕೇಂದ್ರದ ಗೃಹ ಸಚಿವರಾದ ಮಾನ್ಯ ಅಮಿತ್ ಶಾ ಅವರು 2 ತಿಂಗಳ ಕೆಳಗೆ ದೇಶದ ಎಲ್ಲ ಪ್ರಮುಖರನ್ನು ಕೂಡ ಕರೆದು, ನಮ್ಮ ಪಕ್ಷದ ಪ್ರಮುಖರನ್ನು ಕರೆದು ಅಲ್ಲಿ ಚರ್ಚೆ ಮಾಡಿದ್ರು. ಇದನ್ನೇನು ಮಾಡಬೇಕು ಅಂತ ನಾವು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಒಂದು ತೀರ್ಮಾನ ತಗೋಬೇಕಾಗಿದೆ. ಆಗ ಚರ್ಚೆಗೆ ಬಂದಿದ್ದೇನು, ಇದರಲ್ಲಿ ಸಂವಿಧಾನ ಏನು ಹೇಳುತ್ತೆ, ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಎಕ್ಸ್ಪರ್ಟ್ಗಳು ಏನು ಹೇಳ್ತಾರೆ, ಇವರೆಲ್ಲರದ್ದು ಕೂಡ ಅಭಿಪ್ರಾಯವನ್ನು ತಗೊಂಡು ಕೇಂದ್ರ ಸರ್ಕಾರ ಈ ಜಾತಿ ಜನಗಣತಿ ಬಗ್ಗೆ ನಾವು ಖಂಡಿತ ಒಂದು ಸ್ಪಷ್ಟ ನಿಲುವು ತಗೋತೇವೆ. ಈ ಮಾತನ್ನು ಅಮಿತ್ ಶಾ ಅವರೇ, ನಮ್ಮ ನಾಯಕರಾದ ಅಮಿತ್ ಶಾ ಅವರೇ ಇದನ್ನು ಪತ್ರಿಕೆಗಳು ಕೂಡ ಬಿಡುಗಡೆ ಮಾಡಿದ್ದಾರೆ. ಇದು ಸ್ಪಷ್ಟ ಭಾರತೀಯ ಜನತಾ ಪಾರ್ಟಿ ನಿಲುವು. ಆದರೆ ಇಲ್ಲಿ ಒಂದು ರೀತಿ ಚುನಾವಣೆ ಹತ್ತಿರ ಬಂದಂಥ ಸಂದರ್ಭ, ಲೋಕಸಭೆ ಚುನಾವಣೆ ಹತ್ತಿರ ಬಂದಂಥ ಸಂದರ್ಭದಲ್ಲಿ ನಾನೇ ಈ ಪಕ್ಷದ ಈ ಸಮಾಜಗಳ ಹಿಂದುಳಿದ ವರ್ಗದ ನಾಯಕರು ನಾನು, ಲಿಂಗಾಯತರ ನಾಯಕರು ನಾವು, ಒಕ್ಕಲಿಗರ ನಾಯಕರು ನಾವು ಅಂತ ಅಂದ್ಕೊಂಡು ಇಡೀ ಸಮಾಜವನ್ನು ಛಿದ್ರ ಮಾಡಿಕೊಂಡು ಹೊರಟಂಥ ಕಾಂಗ್ರೆಸ್ನವರ ಈ ಪ್ರಯತ್ನಕ್ಕೆ ನಾನು ಛೀಮಾರಿ ಆಗ್ತೇನೆ. ಇದನ್ನು ಕಟ್ಟುವಾಗಿ ನಾನು ವಿರೋಧ ಮಾಡ್ತೇನೆ.